ಪ್ರಧಾನರಿಂದ ಪ್ರಧಾನಿವರೆಗೆ ಹಬ್ಬಿದಂತಹ ಜಿರಳೆ ಕ್ರಾಂತಿ ಇಂದು ಕೂಡ ದೆಹಲಿಯಲ್ಲಿ ಸಿಜೆಪಿ ಹೋರಾಟ ನಡೆಯಲಿದೆ. ನೀಟ್ ಪರೀಕ್ಷೆಯನ್ನು ಪ್ರಶ್ನಾಪತ್ರಿಕೆ ಸೋರಿಕೆ ವಿರುದ್ಧವಾಗಿ ಮಹಾ ದಂಗಲ ನಡೆಸ್ತಾ ಇದೆ ಸಿಜೆಪಿ. ಪ್ರಧಾನರಿಂದ ಪ್ರಧಾನಿವರೆಗೆ ಈಗ ಜಿರಳೆ ಕ್ರಾಂತಿ ಹರಡಿರುವಂಥದ್ದು. ಇಂದು ಕೂಡ ದೆಹಲಿಯಲ್ಲಿ ಸಿಜೆಪಿ ಹೋರಾಟವನ್ನ ಮಾಡಲಿದೆ. ನೀಟ್ ಪ್ರಶ್ನಾಪತ್ರಿಕೆ ಸೋರಿಕೆ ವಿರುದ್ಧವಾಗಿ ಮಹಾ ದಂಗಲ ನಡೀತಾ ಇರುವಂಥದ್ದು. ಶಿಕ್ಷಣ ಸಚಿವ ಪ್ರಧಾನ ರಾಜೀನಾಮೆಗಾಗಿ ಇಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ನಿನ್ನೆ ಕರೆ ನೀಡಿದಂತಹ ಸಂಸತ್ ಚಲೋ ಸರ್ಜರಿ ಸಕ್ಸಸ್ ಆಗಿದೆ. ಆದರೆ ಹಿಂಸಾ ರೂಪಕ್ಕೆ ತಿರುಗಿತ್ತು ಈ ಒಂದು ಸಂಸತ್ ಚಲೋ ಏನಿದೆ ಅದು. ಪೊಲೀಸರ ಮೇಲೆ ಕಲ್ಲು ತೂರಿದಂತಹ ಪ್ರತಿಭಟನಾಕಾರರು, ಇದು ಹಿಂಸಾಚಾರ ಆಯಿತು. ಇಂದು ಕೂಡ ಚಲೋ ಸಂಸದ್ ಮುಂದುವರಿಯಲಿದೆ. ಸರ್ಕಾರದ ಮುಂದೆ 3 ಬೇಡಿಕೆಗಳನ್ನು ಸಿಜೆಪಿ ಇಟ್ಟಿರುವಂಥದ್ದು. ಈಗ ಏನು ಸೆಂಟ್ರಲ್ ಗವರ್ಮೆಂಟ್ ಮುಂದೆ 3 ಬೇಡಿಕೆಗಳನ್ನು ಸಿಜೆಪಿ ಇಟ್ಟಿದೆ. ಪ್ರಧಾನರಿಂದ ಪ್ರಧಾನಿಯವರೆಗೆ ಈಗ ಜಿರಳೆ ಕ್ರಾಂತಿ ಹಬ್ಬಿದೆ. ಎಂದು ಕೂಡ ದೆಹಲಿಯಲ್ಲಿ ಸಿಜೆಪಿ ಹೋರಾಟವನ್ನು ಮಾಡಲಿದೆ. ಏನು ನೀಟ್ ಪ್ರಶ್ನಾಪತ್ರಿಕೆ ಸೋರಿಕೆ ಆಯಿತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಜೆಪಿ ಏನು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಶಿಕ್ಷಣ ಸಚಿವ ಪ್ರಧಾನ್ ರಾಜೀನಾಮೆಗಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ನಿನ್ನೆ ಸಂಸತ್ ಚಲೋ ಕರೆಯನ್ನು ನೀಡಲಾಗಿತ್ತು, ಭರ್ಜರಿ ಸಕ್ಸಸ್ ಅನ್ನ ಕಂಡಿದೆ. ಆದರೆ ಇದು ಹಿಂಸಾ ರೂಪಕ್ಕೆ ತಿರುಗಿತ್ತು ನೋಡಿ. ಸಂಸತ್ ಚಲೋ ಕಲ್ಲು ತೂರಾಟ ಆಯಿತು, ಲಾಠಿ ಚಾರ್ಜ್ ಆಯಿತು. ಅಂದರೆ ಪೊಲೀಸರ ಮೇಲೆ ಪ್ರತಿಭಟನಾಕಾರರು ಪ್ರತಿಭಟನೆಯ ವೇಳೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಇಲ್ಲಿ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತು. ಇನ್ನು ಸರ್ಕಾರಕ್ಕೆ ಸಿಜೆಪಿ ಏನೆಲ್ಲ ಷರತ್ತು ಹಾಕಿದೆ ಅಂತ ನೋಡೋದಾದ್ರೆ, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಬೇಕು ಅಂತ. ಇನ್ನು ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನು ನೀಡಬೇಕು. ತಕ್ಷಣ ಸೋನಂ ವಾಂಗುಂಚ ಬಿಡುಗಡೆಯಾಗಬೇಕು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನೀಡಬೇಕು. ಈ 3 ಷರತ್ತನ್ನ ಹಾಕಿರುವಂಥದ್ದು. ಮೃತ ಅಭ್ಯರ್ಥಿಗಳ ಕುಟುಂಬಕ್ಕೆ 1 ಕೋಟಿ ಪರಿಹಾರ ನೀಡಬೇಕು, ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು, ಸೋನಂ ರವರು ಬಿಡುಗಡೆಯಾಗಬೇಕು ತಕ್ಷಣವೇ ಅಂತ 3 ಷರತ್ತನ್ನ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಸಿಜೆಪಿ ಹಾಕಿರುವಂಥದ್ದು. ಏನು ಇಂದು ಕೂಡ ಒಂದು ಸಂಸತ್ ಚಲೋ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಪ್ರಧಾನಮಂತ್ರಿವರೆಗೂ ಕೂಡ ಈ ಒಂದು ಜಿರಳೆ ಪ್ರತಿಭಟನೆ ಈಗ ಮುಟ್ಟಿರುವಂಥದ್ದು. ಅಂದರೆ ನೋಡಿ, ಇದು ಒಂದು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇತ್ತು. ಪ್ರಶ್ನಾಪತ್ರಿಕೆ ಸೋರಿಕೆ ವಿಚಾರವಾಗಿ ಸಿಜೆಪಿ ಹೋರಾಟಕ್ಕೆ ಮುಂದಾಗಿತ್ತು. ಇಲ್ಲಿ ಹೋರಾಟ ಹಿಂಸಾಚಾರವಾಗಿ ಮಾರ್ಪಡ್ತು. ಅಂದರೆ ಕಲ್ಲು ತೂರಾಟಗಳಾಯಿತು, ಲಾಠಿ ಚಾರ್ಜ್ ಆಯಿತು. ಒಂದು ಹಿಂಸಾಚಾರಕ್ಕೆ ಇದು ಪ್ರತಿಭಟನೆ ಹೋಗಿರುವಂಥದ್ದು. ಇದರಲ್ಲಿ ಈಗ ಸಿಜೆಪಿ ಕೇಂದ್ರ ಸರ್ಕಾರಕ್ಕೆ 3 ಷರತ್ತನ್ನು ಹಾಕಿರುವಂಥದ್ದು. ಏನಪ್ಪ ಅಂದರೆ, ಒಂದು ಏನು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನೀಡಬೇಕು, ಮೃತ ಅಭ್ಯರ್ಥಿಗಳ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರವನ್ನು ನೀಡಬೇಕು, ಜೊತೆಗೆ ಸೋನಂ ರವರು ಬಿಡುಗಡೆಯಾಗಬೇಕು, ತಕ್ಷಣವೇ ಬಿಡುಗಡೆ ಆಗಬೇಕು ಅನ್ನುವಂಥದ್ದು 3 ಷರತ್ತು. ಈ 3 ಷರತ್ತನ್ನು ಕೇಂದ್ರ ಸರ್ಕಾರ ಒಪ್ಪಿಕೊಳ್ಬೇಕು, ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈಗ ಒತ್ತಾಯ ಮಾಡ್ತಿರುವಂಥದ್ದು. ಸಿಜೆಪಿ ಪ್ರತಿಭಟನೆಗೆ ಡೋಂಟ್ ಕೇರ್ ಅನ್ನುತ್ತಾ ಸರ್ಕಾರ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಡೌಟ್. ಮೋದಿ ಆಡಳಿತಾವಧಿಯಲ್ಲಿ ಯಾರ ರಾಜೀನಾಮೆಯನ್ನು ಕೂಡ ಪಡೆದುಕೊಂಡಿಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯೋದು ಕೂಡ ಇಲ್ಲಿ ಡೌಟ್ ಆಗಿದೆ. ಯಾಕಂದ್ರೆ ಮೋದಿ ಆಡಳಿತದಲ್ಲಿ ರಾಜೀನಾಮೆಯನ್ನು ಪಡೆದುಕೊಂಡಿಲ್ಲ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಪಡೆಯೋದು ಡೌಟ್ ಆಗಿದೆ. ಸಿಜೆಪಿ ನಿಯೋಗದ ಜೊತೆ ನಿನ್ನೆ ಸಚಿವ ಜೆಪಿ ನಡ್ಡಾ ಚರ್ಚೆಯನ್ನ ನಡೆಸಿದ್ದಾರೆ. ಬೇಡಿಕೆ ಈಡೇರಿಸಲು ಕಾಲಾವಕಾಶವನ್ನ ಜೆಪಿ ನಡ್ಡಾ ಕೇಳಿರುವಂಥದ್ದು ಇಲ್ಲಿ ಸಿಜೆಪಿ ಹತ್ರ. ಕೆಲವೇ ದಿನಗಳಲ್ಲಿ ಮೋದಿ ಸಂಪುಟ ಪುನರ್ರಚನೆಯಾಗುತ್ತೆ. ಆಗ ಧರ್ಮೇಂದ್ರ ಪ್ರಧಾನ್ ಖಾತೆಯನ್ನ ಬದಲಾವಣೆ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ರಾಜೀನಾಮೆ ಪಡೆಯೋ ಬದಲು ಖಾತೆ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ನೋಡಿ ಇಲ್ಲಿ. ಅತ್ತ ಉದ್ವಿಗ್ನ ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಕೇಂದ್ರದಿಂದ ಷರತ್ತನ್ನ ವಿಧಿಸಲಾಗಿದೆ. ಕೇಂದ್ರ ಸಚಿವ ಜೆಪಿ ನಡ್ಡಾ ವಿಧಿಸಿದಂತಹ ಬಿಗ್ ಷರತ್ತು ಏನು ಅಂದರೆ ನೋಡಿ, ಅವರ ಷರತ್ತುಗಳು ಹಾಕಿರುವಂಥದ್ದು. ಅಂದರೆ ನಿಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂದ್ರೆ ಈ ಷರತ್ತುಗಳನ್ನು ನೀವು ಪಾಲಿಸಬೇಕು ಅಂತ ಹೇಳಿ ಕೇಂದ್ರದಿಂದ ಷರತ್ತನ್ನು ಹಾಕಿರುವಂಥದ್ದು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋದಿಲ್ಲಿ ಡೌಟ್ ಆಗಿದೆ. ಮೋದಿ ಆಡಳಿತಾವಧಿಯಲ್ಲಿ ಯಾರ ರಾಜೀನಾಮೆಯನ್ನು ಕೂಡ ಇದುವರೆಗೂ ಪಡೆದುಕೊಂಡಿಲ್ಲ ನೋಡಿ. ಅದೇ ಕಾರಣಕ್ಕಾಗಿ ಈಗ
ಧರ್ಮೇಂದ್ರ ಪ್ರಧಾನ್ ರವರ ರಾಜೀನಾಮೆ ಕೂಡ ಡೌಟ್ ಆಗಿರುವಂಥದ್ದು. ಮೋದಿ ಆಡಳಿತದಲ್ಲಿ ರಾಜೀನಾಮೆಯನ್ನು ಪಡೆದುಕೊಂಡಿಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಡೌಟ್ ಆಗಿದೆ. ಇನ್ನು ಸಿಜೆಪಿಗೆ ಮೋದಿ ಷರತ್ತೇನು? ಪ್ರತಿಭಟನಾಕಾರರು ಧರಣಿ ಸತ್ಯಾಗ್ರಹ ತಕ್ಷಣವೇ ನಿಲ್ಲಿಸಬೇಕು, ಹಾದಿ ಬೀದಿಗಳಲ್ಲಿ ಪ್ರತಿಭಟನೆಯನ್ನ ಮಾಡಬಾರ್ದು, ದೆಹಲಿಯಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಿ, ನೀವು ಶಾಂತಿಯಿಂದ ಪ್ರತಿಭಟನೆ ಮಾಡಬೇಕು, ಶಾಂತಿ ಕಾಪಾಡಿದರೆ ಮಾತ್ರ ಉನ್ನತ ನಾಯಕತ್ವಕ್ಕೆ ತಿಳಿಸ್ತೇವೆ. ಸಿಜೆಪಿಯ ಬೇಡಿಕೆಯನ್ನ ಆರೋಗ್ಯ ಸಚಿವ JP ನಡ್ಡಾ ಆಲಿಸಿರುವಂಥದ್ದು. ಪ್ರತಿಭಟನಾಕಾರರು ಧರಣಿ ಸತ್ಯಾಗ್ರಹವನ್ನು ತಕ್ಷಣವೇ ನಿಲ್ಲಿಸಬೇಕು, ದೆಹಲಿಯಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಿ, ನೀವು ಶಾಂತಿ ಕಾಪಾಡಿದರೆ ಮಾತ್ರ ಬೇಡಿಕೆ ಬಗ್ಗೆ ಚರ್ಚೆ ಆಗುತ್ತೆ, ಶಾಂತಿ ಕಾಪಾಡಿದ್ರೆ ಮಾತ್ರ ಉನ್ನತ ನಾಯಕತ್ವಕ್ಕೆ ತಿಳಿಸುವೆ. ಆದರೆ ಇಲ್ಲಿ ಬೇಡಿಕೆ ಈಡೇರಿಸ್ತೀವಿ ಅನ್ನುವಂಥ ಮಾತು ಬರ್ತಾ ಇಲ್ಲ ಅವ್ರ ಬಾಯಲ್ಲಿ. ಸಿಜೆಪಿಯ ಬೇಡಿಕೆಯನ್ನು ಆರೋಗ್ಯ ಸಚಿವ JP ನಡ್ಡಾ ಆಲಿಸಿರುವಂಥದ್ದು. ಹಾದಿ ಬೀದಿಯಲ್ಲಿ ನಡೀತಾ ಇರುವಂತಹ ಹೋರಾಟವನ್ನು ನಿಲ್ಲಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು, ದೆಹಲಿಯಲ್ಲಿ ಶಾಂತಿಯನ್ನು ಕಾಪಾಡಬೇಕು, ಹಾಗಿದ್ರೆ ಮಾತ್ರ ಬೇಡಿಕೆ ಈಡೇರಿಸ್ತೀವಿ ಅಂತ ಹೇಳಿ ಮೋದಿ ಷರತ್ತನ್ನು ಹಾಕಿರುವಂಥದ್ದು ಸಿಜೆಪಿಗೆ. ಯಾಕಂದರೆ ನಿನ್ನೆ ಹೋರಾಟ ತೀವ್ರಗೊಂಡಿತ್ತು, ಹಿಂಸಾಚಾರಕ್ಕೆ ಹಿಂಸಾಚಾರ ರೂಪವನ್ನು ಪಡೆದುಕೊಂಡಿತ್ತು. ಅಂದರೆ ಕಲ್ಲು ತೂರಾಟ ಆಯಿತು, ಪೊಲೀಸರಿಂದ ಲಾಠಿ ಚಾರ್ಜ್ ಆಯಿತು, ಸಿಕ್ಕವರ ಮೇಲೆಲ್ಲ ಲಾಠಿ ಚಾರ್ಜ್ ಆಯಿತು. ಇದು ಒಂದು ಪ್ರತಿಭಟನೆ ಶಾಂತಿಯುತವಾಗಿ ನಡೀಬೇಕಿತ್ತು, ಆದರೆ ಹಿಂಸಾಚಾರವಾಗಿ ಪ್ರತಿಭಟನೆ ನಡೀತು ನೋಡಿ. ಇದೇ ಕಾರಣಕ್ಕೆ ಈಗ ಷರತ್ತನ್ನು ವಿಧಿಸಿರುವಂಥದ್ದು. ಹಾದಿ ಬೀದಿಯಲ್ಲೆಲ್ಲ ಪ್ರತಿಭಟನೆಯನ್ನು ಮಾಡುವಂತಿಲ್ಲ, ರಸ್ತೆಯನ್ನು ಸುಗಮಗೊಳಿಸಬೇಕು ಅಂತ ಹೇಳಿ ಷರತ್ತು ಹಾಕಿರುವಂಥದ್ದು.